ಕೆಲವ್ರ ಮನೆಗಳಲ್ಲಿ ಒಳಗಡೆ ಹೋದಾಗ ಫುಲ್ ಕತ್ಲಿರುತ್ತೆ. ಹ್ಮ್ ನಮ್ಗೊಂಥರ ಎನರ್ಜೀಸು ಡಿ ಎನರ್ಜೈಸ್ ಆಗ್ಬಿಡುತ್ತೆ. ನಾವು ಮನೆಗೆ ಬಂದು ತಿರುಗಿ ಸುಸ್ತು ಥರ ಆಗುತ್ತೆ. ಯಾಕಂದ್ರೆ ಅದು ಮೈಂಡ್, ನಮ್ಮ ದೇಹ ಹೇಗೆ ಅಂತಂದ್ರೆ ನಾವು ಏನು ನೋಡುತ್ತೋ ಅದನ್ನೇ ಅರ್ಥ ಮಾಡ್ಕೊಡುತ್ತೆ. ಈಗ ನೋಡಿ, ಡೆಲ್ಲಿ ಅಂತ ಸಿಟಿಲೆಲ್ಲ ಫುಲ್ ಪೊಲ್ಯೂಷನ್ಸ್ ಇರುತ್ತೆ. ಹ್ಮ್ ಅಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಬ್ಲೋರ್ಸ್ ಇಟ್ಕೊಂಡಿರ್ತಾರೆ ಒಳಗಡೆ, ಅಂದ್ರೆ ಏರ್ ಪ್ಯೂರಿಫೈರ್ಸ್ ಇಟ್ಕೊಂಡಿರ್ತಾರೆ. ಅದಕ್ಕೆ ದುಡ್ಡು ಬೇಕು, ಅದಕ್ಕೆ ಶಕ್ತಿ ಇರಬೇಕು, ಅದಕ್ಕೆ ವಿದ್ಯಾಭ್ಯಾಸ ಇರಬೇಕು ಅಲ್ವಾ. ಹಾಗಾಗಿ ಎಷ್ಟೋ ಫ್ಯಾಕ್ಟರ್ಸ್ ಬರುತ್ತೆ. ಇದು ದೊಡ್ಡ ವರ್ಡ್ಸ್ ಅನ್ಕೋತಾರೆ ಪಂಚಭೂತ, ಅಯ್ಯೋ ಫೈರ್, ತೇರ್, ವಾಟರ್, ಸ್ಪೇಸ್ ಏನೇನೋ ಹೇಳ್ತಾರಪ್ಪ ಇವರು, ದೊಡ್ಡ ದೊಡ್ಡ ಟರ್ಮ್ಸ್. 100% ವಾಸ್ತುನ ಪರಿಗಣಿಸಿ ಯಾವ್ದಾದ್ರು ಒಂದು ಮನೆ ಕಟ್ಟಿರೋದು ಇತಿಹಾಸದಲ್ಲಿ ಇದೆಯಾ? 100% ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ದೇವತೆಗಳಿಗೆ ಆಗಲ್ಲ. ಎನಿಥಿಂಗ್ ಪರ್ಫೆಕ್ಟ್ ಈಸ್ ಇಂಪರ್ಫೆಕ್ಟ್ ಹ್ಮ್ ಅನ್ನೋ ಒಂದು ಸೈನ್ಸೇ ಇದೆ. ಅಲ್ಲೂ ಒಂದು ಫ್ಲಾ ಇರುತ್ತೆ. ಪರ್ಫೆಕ್ಟ್ 100%. ಎನಿಥಿಂಗ್ ಪರ್ಫೆಕ್ಟ್ ಈಸ್ ಇಂಪರ್ಫೆಕ್ಟ್. ಸೊ Okay. ನೇಚರ್ ಯಾವಾಗಲೂ 100% ಪಕ್ಕ ಇರಲ್ಲ. ಬಟ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ಪರ್ಸೆಂಟ್ ಇದ್ರೆ ಅಟ್ ಲೀಸ್ಟ್ ಆ ಮನೆಗೆ ಶ್ರೇಯಸ್ಸು ಅಂತ ನೀವು ಹೇಳ್ತೀರಾ? ಅರೌಂಡ್ 70-75% ಬಂತು ಅಂದ್ರೆ ಅದೇ ವಾಸ್ತು. ಹ್ಮ್ ಈಗ ನೋಡಿ, ಒಂದು ಕರೆಕ್ಟಾಗಿ ಬರಬೇಕು ಅಂತಂದ್ರೆ, ವಾಸ್ತು ಬರಬೇಕು ಅಂದ್ರೆ ಒಂದು ದೊಡ್ಡ ಮನೆ ಇರಬೇಕು. ಒಂದು ಅರ್ಧ ಎಕರೆಯಲ್ಲಿ ಮನೆ ಕಟ್ಟಬೇಕು. ಓಕೆ ಅದರಲ್ಲಿ ಅದಕ್ಕೆ 4 ಕಡೆಯಿಂದ ಜಾಗ ಇರಬೇಕು, ಓಡಾಡಕ್ಕೆ ರೋಡ್ ಇರಬೇಕು. ಸಾಧ್ಯವೇ? ಸಾಧ್ಯನೇ ಇಲ್ಲ. ಹಾಗಾಗಿ ಅಲ್ಲೇ ಹೊಟ್ಟೋಯ್ತದು. ಇವಾಗ ನಾವು ಬರ್ತವ್ರೆಲ್ಲ ಚಿಕ್ಕ ಪುಟ್ಟ ಒಳ್ಳೆ ಬೆಂಕಿಪಟ್ಟಣ ಮನೆಗಳ ತರ ಇರ್ತೀವಿ ಹೌದು. ಅಲ್ವಾ, ಎಲ್ಲ ಮಾಡರ್ನೈಸ್ ಆಗಿ. ಹಾಗಾಗಿ ಅದಕ್ಕೆಲ್ಲ ವಾಸ್ತು ಎಲ್ಲ ನೋಡ್ಕೊಂಡು ಮಾಡಕ್ 100% ತುಂಬಾನೇ ಕಷ್ಟ. ಇರೋದ್ರಲ್ಲಿ 30-40 ಅಂದ್ರೂ ಕೂಡ ಸೈಟ್ ಅಲ್ಲಿ ನಾವು ಅದರಲ್ಲಿ ಓಡಾಡಕ್ಕೆ ಗೌರ್ಮೆಂಟ್ ಸೆಟ್ ಬ್ಯಾಕ್ಸ್ ಬಿಡಬೇಕು, ಎಷ್ಟೊಂದು Correct. ಬಿಡಬೇಕು. ಹ್ಮ್ ಅದಕ್ಕೆ ವಾಟರ್ ಟ್ಯಾಂಕ್ ಅದ್ರ ಒಳಗಡೆನೆ ಬರಬೇಕು, ಕೆಳಗಡೆ ಕೆಳಗಡೆ ಪಾರ್ಕಿಂಗ್ ಪಾರ್ಕಿಂಗ್ ಮಾಡಬೇಕು. ಹಾಗಾಗಿ ಎಲ್ಲಿ ವಾಸ್ತು ಅಂತ 100% ನೋಡಕ್ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಮೇಯ್ನು ಅದು ಪಂಚಭೂತಗಳು ಹೇಳಿದ್ನಲ್ಲ, ಅದೇ ಚೆನ್ನಾಗಿ ಗಾಳಿ ಓಡಾಡೋ ಅಂಥದ್ದು, ಮತ್ತೆ ಚೆನ್ನಾಗಿ ಬೆಳಕು ಬರುವಂಥದ್ದು. ಇವಾಗ ಬೆಳಕು ಬರಕ್ ಕಾನ್ಸೆಪ್ಟೇ ಇಲ್ಲ. ಎಲ್ಲ ಹತ್ತತ್ರ ಒಂದು ಗೋಡೆ ಮೇಲೆ ಒಂದು ಕೊಟ್ಕೊಂಡಾಗ ಏನ್ ಮಾಡ್ಬೇಕು, ಅಟ್ಲೀಸ್ಟ್ ಬ್ರಹ್ಮಸ್ಥಾನ ಇರುತ್ತಲ್ಲ, ಆ ಒಂದು ರೂಫ್ ಅಲ್ಲಿ ಅಟ್ಲೀಸ್ಟ್ ಅದು ಬ್ರಿಕ್ಸ್ ಹಾಕೋಬೇಕು. ಯಾವ್ದು ಅಂದ್ರೆ ಟ್ರಾನ್ಸ್ಪರೆಂಟ್ ಬ್ರಿಕ್ಸ್, ಗ್ಲಾಸ್ Okay. ಬ್ರಿಕ್ಸ್ ಹಾಕೊಂಡಾಗ ಅದು ಬೆಳಕು ಬರುತ್ತೆ. ಹಾಗೆ ಎಲ್ಲೆಲ್ಲಿ ಕಡಿಮೆ ಬೆಳಕು ಬೀಳ್ತಾ ಇದೆಯೋ ಆ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಅದು ಸಿಂಪಲ್, ಅದೇ ವಾಸ್ತು. ನಮ್ಗೇನು ಫೈನಲ್ ಆಗಿ ನಾವು ಮನೇಲಿ ಇದ್ದಾಗ ಕೆಲವ್ರ ಮನೆಗಳಲ್ಲಿ ಒಳಗಡೆ ಹೋದಾಗ ಫುಲ್ ಕತ್ಲಿರುತ್ತೆ. ನಮ್ಗೊಂಥರ ಎನರ್ಜೀಸು ಡಿ ಎನರ್ಜೈಸ್ ಆಗ್ಬಿಡುತ್ತೆ. ನಾವು ಮನೆಗೆ ಬಂದು ತಿರುಗಿ ಸುಸ್ತು ಥರ ಆಗುತ್ತೆ. ಯಾಕಂದ್ರೆ ಅದು ಮೈಂಡ್, ನಮ್ಮ ದೇಹ ಹೇಗೆ ಅಂತಂದ್ರೆ ನಾವು ಏನು ನೋಡುತ್ತೋ ಅದನ್ನೇ ಅರ್ಥ ಮಾಡ್ಕೊಡುತ್ತೆ. ಸುಪ್ತ ಮನಸ್ಸು ನಮ್ಗೆ ಗೊತ್ತಾ, ನಾವು ಫಿಸಿಕಲ್ ನಾವು ಬೇರೆ ನೋಡ್ತಾ ಇದ್ರು ಕೂಡ, ಬಟ್ ಬಾಡಿ ಅದನ್ನ ಗ್ರಾಸ್ ಮಾಡ್ತಾ ಇರುತ್ತೆ ನೆಗೆಟಿವ್ ಎನರ್ಜೀಸ್ನ. ಅಲ್ಲಿ ಹೋದಾಗ ನಮ್ಗೆ ಏನೊಂಥರ ಕುತ್ಕೊಳಕ್ಕಾಗಲ್ಲ, ಮನ್ಸು ಬರಲ್ಲ. ಕರೆಕ್ಟ್. ಕೆಲವ್ರಿಗೆ ತುಂಬಾ ಖುಷಿ ಆಗುತ್ತೆ ನಮ್ಗೆ. ಅದು ಇಲ್ಲಿ ಎಲ್ಲ ಹ್ಯಾಪಿ ಹಾರ್ಮೋನ್ಸ್ ಕ್ರಿಯೇಟ್ ಆಗುತ್ತೆ ನಮ್ಗೆ. ಯಾವ್ದು ಮನೆಯಲ್ಲಿ ಇದ್ದಾಗ್ಲೂ ಆಗ್ಲಿ, ಇಲ್ಲ ಯಾರ ಜೊತೆಲಿ ಮಾತಾಡ್ಬೇಕಾಗ್ಲಿ. ಯಾಕಂದ್ರೆ ನೀವು ಒಂದು ಮಿಷಿನ್, ನಾನು ಒಂದು ಮಿಷಿನ್, ನಮ್ದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಂಟರಪ್ಟ್ ಆಗುತ್ತೆ. ಅವಾಗ ಆದಾಗ ಇದು ಪಾಸಿಟಿವ್ ಅಂದ್ರೆ ಖುಷಿ ಆಗುತ್ತೆ. ನಿಮ್ಗೆ ನೋಡಿದ್ ಬಹಳ ಖುಷಿ ಆಯ್ತು, ನಮ್ಗೆ ಧನ್ಯವಾದಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ಬರೀ ಮನೆಗೆ ಮಾತ್ರ ಅಲ್ಲ, ಮನುಷ್ಯರಿಗೂ ಸಂಬಂಧಪಟ್ಟಿದ್ದ ಇದು. ಆ ಎನರ್ಜೀಸನ್ನೇ ನಾವು ವಾಸ್ತು ಅಂತ ಹೇಳೋದು. ಹಾಗಾಗಿ ಆ ಎನರ್ಜಿನ ಎಷ್ಟು ಇದು ಮಾಡ್ಕೋತಿರೋ, ಗಾಳಿ ಇಲ್ಲ ಏನ್ ಮಾಡೋದು, ಅಟ್ಲೀಸ್ಟ್ ರೂಫ್ ಅಲ್ಲಿ ಇವಾಗೆಲ್ಲ ಬಂದಿದೆ, ಅದನ್ನ ಬ್ಲೋವರ್ಸ್ ಅಂತ ಬಂದಿದೆ. ಆ ಬ್ಲೋವರ್ಸ್ ಮಾಡಿ ಎಲ್ಲ ಕಡೆ ಒಳ್ಳೆ ಗಾಳಿ ವಾತಾವರಣ ಫಿಲ್ಟರ್ ಮಾಡಿ ಬಿಡುವಂಥದ್ದು ಬ್ಲೋವರ್ಸ್. ಈಗ ನೋಡಿ, ಡೆಲ್ಲಿ ಅಂತ ಸಿಟಿಲೆಲ್ಲ ಫುಲ್ ಪೊಲ್ಯೂಷನ್ಸ್ ಇರುತ್ತೆ. ಅಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಬ್ಲೋವರ್ಸ್ ಇಟ್ಕೊಂಡಿರ್ತಾರೆ ಒಳಗಡೆ, ಅಂದ್ರೆ ಏರ್ ಪ್ಯೂರಿಫೈರ್ಸ್ ಇಟ್ಕೊಂಡಿರ್ತಾರೆ. ನಾವು ಹೇಗೆ ಎ ಸಿ ಕೂಲ್ ಆಗ್ಲಿ ಅಂತ ಇಟ್ಕೋತೀವೋ, ಚಳಿ ಪ್ರದೇಶದಲ್ಲಿ ಹೀಟ್ ಇಟ್ಕೊಂಡಿರ್ತಾರೆ ಬಿಸಿ ಆಗ್ಲಿ ಅಂತ. ಹಾಗೆ ಅಂತ ಜಾಗದಲ್ಲಿ ಏನಾಗುತ್ತೆ, ಏರ್ ಪೊಲ್ಯೂಷನ್ ಆಗ್ಬಿಟ್ಟಿರುತ್ತೆ. ಅಲ್ಲಿ ವಾಸ್ತುನೇ ಇಲ್ವಲ್ಲ, ಗಾಳಿನೇ ಹೋಗ್ಬಿಟ್ಟಾಗ, ಪಂಚಭೂತಗಳಲ್ಲಿ ಒಂದು ತೆಗೆದ್ಬಿಟ್ಟಾಗ ಇಂಬ್ಯಾಲೆನ್ಸ್ ಆಗೋಗುತ್ತೆ, ರೋಗಗಳು ಬರುತ್ತೆ ನೋಡಿ. ಅದಕ್ಕೋಸ್ಕರನೇ ಎಲ್ಲರೂ ಬ್ರಾಂಕೈಟಿಸ್ ಬಂದ್ಬಿಡುತ್ತೆ, ಅಸ್ಮಾ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಬ್ಯಾಲೆನ್ಸಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಅದೇ ಒಂದು ಮಾತ್ರ ನಮ್ಗೆ ಎಸ್ಕೇಪ್ ಮಾಡಕ್ ಆಗಲ್ಲ. ನಾನು ಫಾರಿನ್ ಹೋಗ್ತೇನೆ ಅಂದ್ರೆ ಆಗಲ್ಲ. ಅದಕ್ಕೆ ದುಡ್ಡು ಬೇಕು, ಅದಕ್ಕೆ ಶಕ್ತಿ ಇರಬೇಕು, ಅದಕ್ಕೆ ವಿದ್ಯಾಭ್ಯಾಸ ಇರಬೇಕು ಅಲ್ವಾ. ಹಾಗಾಗಿ ಎಷ್ಟೋ ಫ್ಯಾಕ್ಟರ್ಸ್ ಬರುತ್ತೆ. ನಾವು ಇರೋಂಥ ಜಾಗನೇ ಶುಚಿಯಾಗಿ ಇಟ್ಕೊಳ್ಳೋವಂಥದ್ದು. ಯಾವಾಗ ನಾವು ಪಂಚಭೂತಗಳನ್ನ ಬ್ಯಾಲೆನ್ಸ್ ಮಾಡ್ಕೋತೀವಿ, ಇದು ದೊಡ್ಡ ವರ್ಡ್ಸ್ ಅನ್ಕೋತಾರೆ ಪಂಚಭೂತ, ಅಯ್ಯೋ ಫೈರ್, ತೇರ್, ವಾಟರ್, ಸ್ಪೇಸ್ ಏನೇನೋ ಹೇಳ್ತಾರಪ್ಪ ಇವರು, ದೊಡ್ಡ ದೊಡ್ಡ ಟರ್ಮ್ಸ್. ಎಂತ ಇಲ್ಲ, ಹೇಳದ್ನಲ್ಲ, ಇವು ಚಿಕ್ಕ ಮನೆ ಇದ್ರು ಬೆಳಕು ಬರ್ತಾ ಇಲ್ಲ ಅಂದ್ರೆ ಗ್ಲಾಸ್ ಬ್ರಿಕ್ ಹಾಕೋಬೋದಾ, ಬೆಳಕು ಬರುತ್ತೆ. ಗಾಳಿ ಓಡಾಡ್ತಾ ಇಲ್ಲ, ಒಂದು ಚಿಕ್ಕದ ಒಂದು ಬ್ಲೋವರ್ ಹಾಕೋಬಹುದು. ಮತ್ತೆ ಭೂಮಿ ಸರಿ ಇಲ್ಲ ಅಂದ್ರೆ ಭೂಮಿಯಲ್ಲಿ ಒಂದು ವಾಸ್ತು ಪೂಜೆ ಮಾಡ್ಕೊಂಡು ಅದನ್ನ ಎನರ್ಜಿ ಸರಿ ಮಾಡ್ಕೊಳ್ಳುವಂಥದ್ದು. ನೀಟಾಗಿ ಭೂಮಿ ಅಂತಂದ್ರೆ ನೀಟಾಗಿ ಮನೆಯನ್ನೇ ನೀಟಾಗಿ ಇಟ್ಕೊಳ್ಳಿ, ಮನಸ್ಸನ್ನ ನೀಟಾಗಿ ಇಟ್ಕೊಳ್ಳಿ, ಅದೇ ವಾಸ್ತು.